ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಅವಳ ಸ್ವಭಾವನೇ ಹಾಗೆ, ದುಡುಕಿ ಮಾತಾಡ್ಬಿಡ್ತಾಳೆ. ನೀನೇನು ಬೇಜಾರು ಮಾಡ್ಕೋಬೇಡ ಮುರಳಿ. ಬೇಜಾರೇನಿಲ್ಲ ಅತ್ತೆ, ಏನೋ ತೊಡಕಾಗಿದೆ ಅನಿಸ್ತಾ ಇದೆ. ಏನಾಯ್ತು ಅತ್ತೆ? ಅಪರ್ಣ ನನ್ನ ಇಷ್ಟಪಡಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಒಂದು ಸುಸಂಸ್ಕೃತ ಹೆಣ್ಣು ಯಾರನ್ನೂ ಅಷ್ಟು ಸುಲಭವಾಗಿ ಇಷ್ಟಪಡಲ್ಲ. 10 ಸರಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಕ್ಕೆ ಅವಳಿಗೂ ಸಮಯ ಬೇಕಲ್ಲ. ಹೆಣ್ಣು ಹೊನ್ನು ಮಣ್ಣು ಋಣ ಇಲ್ಲದೆ ಯಾರಿಗೂ ದಕ್ಕೋಲ್ಲ ಅಂತಾರೆ. ಹಾಗಂತ ನಾವು ಪ್ರಯತ್ನ ಮಾಡದೆ ಸುಮ್ಮನೆ ಕೂತ್ರೆ ತಾನಾಗೆ ಬಂದು ಕೇಳುವಂಥ ಹೆಣ್ಣು ಅಪರ್ಣ ಅಲ್ವಲ್ಲ ಅತ್ತೆ. ಕಲ್ ದೇವ್ರನ್ನ ಒಲಿಸ್ಕೊಳ್ಳೋಕೆ ಪೂಜೆ ಪುನಸ್ಕಾರ ಮಾಡಬೇಕು. ಹೆಣ್ಣು ದೇವರು ಪ್ರಸನ್ನಲಾಗಬೇಕಾದ್ರೆ ಸ್ವಲ್ಪ ದಿನ ಕಾಯಲೇಬೇಕಾಗತ್ತೆ. ಆ ತಾಳ್ಮೆ ಆತ್ಮವಿಶ್ವಾಸ ನನ್ನಲ್ಲಿತ್ತು. ನೀವು ದುಡುಕಿ ಅವಳು ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡ್ಬೇಕ್ರಿ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ತುಂಬ ಹೊತ್ತಿರಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ಏನತ್ತೆ ನೀವು ನಮ್ಮಿಬ್ಬರು ಮದುವೆ ಆಗೇ ಹೋಯ್ತು ಅನ್ನೋ ಹಾಗೆ ಮಾತಾಡ್ತೀರ. ಅವಳಿಗೆ ನನ್ನ ನೋಡಿದ್ರೆ ಸಾಕು ಕೆಂಡ ಕಾಡ್ತಿದ್ದಾಳೆ. ಕಮ್ಮಾರ ಕಬ್ಬಿಣನ ಕೆಂಪು ಬಿಸಿ ಮಾಡಿ ಸುತ್ತಿಂದ ಯಾಕೆ ಹೊಡಿತಾನೆ? ಶಿಲ್ಪಿ ಕಲ್ಲನ್ನ ಉಳಿಯಿಂದ ಯಾಕೆ ಕೆತ್ತಾನೆ? ಅದಕ್ಕೆ ನೋವು ಮಾಡೋದಕ್ಕಲ್ಲ, ಅದಕ್ಕೊಂದು ಒಳ್ಳೆ ರೂಪ ಆಕಾರ ಕೊಡೋದಕ್ಕೆ. ಹಾಗೆ ನನ್ನ ಮಗಳು ಬಾಳು ಹಸನಾಗಬೇಕು ಅಂತ ನನ್ನ ಆಸೆ. ಅದನ್ನ ನಾನು ಯಾವುದೇ ರೀತಿಲಿ ಮಾಡ್ಬೋದು. ಅದು ನಿಜ ಅತ್ತೆ. ಆದರೆ ಅಪರ್ಣ ನನ್ನ ಮೇಲೆ ತುಂಬ ಬೇಜಾರಾಗಿದ್ದಾಳೆ. ನಿಮ್ಮ ತಲೆ ಕೆಡಿಸಿ ಈ ಕುತಂತ್ರ ಎಲ್ಲ ಮಾಡಿದ್ದು ನಾನೇ ಅಂದ್ಕೊಂಡಿದ್ದಾಳೆ. ಅವಳ ದೃಷ್ಟಿಲಿ ನಾನೀಗ ಒಬ್ಬ ಅಪರಾಧಿ. ಅಟ್ಲೀಸ್ಟ್ ನನ್ನ ಮೇಲಿನ ಕರುಣೆಯಿಂದನೋ ಸ್ನೇಹದಿಂದನೋ ನಾನು ನಿಮ್ಮ ಅಣ್ಣನ ಮಗ ಅನ್ನೋ ಕಾರಣದಿಂದನೋ ಇತ್ತೀಚೆಗೆ ನನಗೆ ಸ್ವಲ್ಪ ಸ್ವಲ್ಪ ಹತ್ತಿರ ಆಗ್ತಿದ್ಲು. ಉಸಿರು ಬಿಟ್ಟು ಮಾತಾಡೋ ಹಂತಕ್ಕೆ ಬಂದಿದ್ಲು. ಆದ್ರೀಗ ನನ್ನಿಂದ ದೂರ ಹೊರಟೋದು. ಹಾರ ಹಾಕಿ ಒಂದು ಮಾಡಿದ್ರೆ ಆಯ್ತು. ಅತ್ತೆ, ನಿಮ್ಮ ವರ್ತನೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಮಕ್ಕಳು ತಂದೆ ತಾಯಿ ಹತ್ರ ನಂಗೆ ಸೈಕಲ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂದಾಗ ನಾವೇನಂತೀವಿ? ಈ ಸಲ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗು, ರ್ಯಾಂಕ್ ತಗೋ, ಆಗ ನಿಂಗೆ ಕೊಡಿಸ್ತೀವಿ ಅಂತೀವಲ್ವಾ? ಸೈಕಲ್ ಕೊಡಿಸೋದು ದೊಡ್ಡದಲ್ಲ, ಆದರೆ ಅದನ್ನು ಕೊಡಿಸೋವಾಗ ಒಳ್ಳೆ ಉದ್ದೇಶ ಮುಂದೆ ಇಡ್ತೀವಲ್ಲ, ಅದು ದೊಡ್ಡದು. ನಿನಗಿಂತ ಒಳ್ಳೆ ಹುಡುಗ ನಮ್ಮ ಅಪರ್ಣಾಗ ಸಿಗಲ್ಲ ಅನ್ನೋದು ನನ್ನ ನಂಬಿಕೆ. ನಿನ್ನ ಮದುವೆ ಆದರೆ ಅವಳು ಸುಖವಾಗಿರ್ತಾಳೆ ಅನ್ನೋದೇ ನನ್ನ ಭರವಸೆ. ನಾನು ಪರಿಪರಿಯಾಗಿ ಕೇಳಿ ನೋಡಿದೆ, ಅವಳು ಒಪ್ಪಲಿಲ್ಲ. ಆಗ ದೇವ್ರಿಗೆ ಅವಕಾಶ ಮಾಡಿಕೊಟ್ಟ. ಈ ಮನೆ ಹರಾಜಾಗೋದ್ರಿಂದ ಉಳಿಬೇಕು ಅಂದರೆ ನೀನು ಈ ಮದುವೆಗೆ ಒಪ್ಪಲೇಬೇಕು ಅಂದೆ. ಹಾಗೆ ಹೇಳಿದ್ದು ಅವಳು ಒಳ್ಳೇದಕ್ಕೆ. ಸ್ವಲ್ಪ ದಿನ ಕಾಯಿ, ಬಿಸಿ ಏರ್ತಾ ಏರ್ತಾ ಮಂಜು ಕರಗಿ ನೀರಾಗುತ್ತೆ. ಅತ್ತೆ, ನನಗಿದೆಲ್ಲ ಯಾಕೋ ಸರಿ ಕಾಣ್ತಾ ಇಲ್ಲ. ಬಾವಿಲಿ ಬಿದ್ದು ಕೊಡ ಬರೀ ಹಗ್ಗ ಇಳಿಸಿದ್ರೆ ಮೇಲ್ ಬರಲ್ಲ. ಆ ಹಗ್ಗಕ್ಕೆ ಜಲಗರಡ ಕಟ್ಟಿಳಿಸಿದ್ರೇನೆ ಅದು ಮೇಲ್ ಬರೋದು. ಅಪರ್ಣ, ಏನು ನೀನು ಮಾಡಿರೋದು? ನನಗೆ ಗೊತ್ತಿತ್ತು ನಿಮ್ಮ ಹತ್ರ ಈ ವಿಷಯನೂ ಹೇಳಿರ್ತಾನೆ ಅಂತ. ನೀನು ಅವನಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ಯಂತಲ್ಲ, ಏನು ಅನ್ಕೊಂಡಿದ್ಯಾ? ಅಮ್ಮ,
ಅವನ ಕೈಲಿ ನನ್ನ ಮನಸ್ಸನ್ನ ಗೆಲ್ಲೋಕ್ಕಾಗಲ್ಲ ಅಂತ ಈಗ ನಿಮ್ಮನ್ನ ಮುಂದೆ ಬಿಟ್ಟು ನನ್ನನ್ನು ಪಡೆಯೋ ಪ್ರಯತ್ನ ಮಾಡ್ತಿದ್ದಾನೆ. ನಿನ್ನ ಊಹೆ ತಪ್ಪು. ಅವನು ನಿನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟ. ಅದು ಆರೋಗ್ಯಕರವಾದ ಲಕ್ಷಣ. ಸನ್ಯಾಸರಿ ಬಿಡಿಸ್ತೀನಿ ಅಂತ ಕೇಳ್ಕೊಂಡ. ಅದು ಮರ್ಯಾದಸ್ಥನ ಗುಣ. ನಿನ್ನ ಮನಸ್ಸು ಪರಿವರ್ತನೆ ಆಗೋ ತನಕ ಕಾಯ್ತೀನಿ ಅಂದ. ಅದು ನಿಜವಾದ ಗೃಹಸ್ಥನಿಗಿರಬೇಕಾದ ಒಳ್ಳೆತನ. ತಂದೆ ತಾಯಿ ಇಲ್ಲ ತಬ್ಲಿ ನೋವುಂಡೇ ಬೆಳೆದವನು. ಒಂದು ಚಿಟಿಕೆ ಪ್ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೃದಯನ ಹಾಸಿ ಕೂತ್ಕೊಳ್ಳೋವನು ಅಂತ ಅವನಿಗೆ ಇದೆಲ್ಲ ನಿಂದೆ ಕುತಂತ್ರ ಅಂತ ಹೇಳಿ ಅವನ ಹೃದಯದ ಮೇಲೆ ಬರೆ ಎಳೆದು ಬಂದಿದೆಯಲ್ಲ. ಅಪರ್ಣ, ನಾವು ಯಾರನ್ನು ಪ್ರೀತಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ ಕಣೆ, ನಮ್ಮನ್ನು ಯಾರು ಪ್ರೀತಿಸ್ತಾರೆ ಅನ್ನೋದೇ ಮುಖ್ಯ. ಇಂಥ ಅವಕಾಶನ ಕಳ್ಕೊಂಡವರು ಬದುಕೆಲ್ಲ ಪರಿತಪಿಸ್ಬೇಕಾಗತ್ತೆ. ಅವನು ಯಾವತ್ತೂ ನಿನ್ನ ಬಲವಂತದಿಂದ ಪಡೆಯೋಕೆ ಪ್ರಯತ್ನ ಪಟ್ಟೇ ಇಲ್ಲ. ಅಂದಮೇಲೆ ನೀವು ಯಾಕೆ ಬಲವಂತ ಮಾಡ್ತಿದ್ದೀರಾ? ನಿನ್ನೊಳ್ಳೇದಕ್ಕೆ. ಮುರಳಿ ಅಂತ ಗಂಡು ಸಿಗೋದು ತುಂಬ ಕಷ್ಟ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲಿಯೋದು ಮೂರ್ಖತನ. ನನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗೋಷ್ಟು ವಯಸ್ಸು ಆಗಿದೆ. ವಯಸ್ಸಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ. ಈ ಮದುವೆಗೆ ಒಪ್ಕೋ ಅಂತ. ನಾಳೆ ವಯಸ್ಸು ಮೀರಿ ಹೋದರೆ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ಗಂಟು ಮುಂದೆ ಬರಲ್ಲ. ಮದುವೆನೇ ಎಲ್ಲ ಅಲ್ಲಮ್ಮ, ನನ್ನ ಗುರಿನೇ ಬೇರೆ. ನಿನ್ನ ಗುರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಕ್ಕಳನ್ನ ತಾತನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದಕ್ಕೆ ಈ ಮನೆ ನುಡಿಸ್ಕೋಬೇಕು. ಈ ಮನೆ ನುಡಿಸ್ಕೋಬೇಕು ಅಂದರೆ ನಿನಗೆ ದುಡ್ಡು ಬೇಕು. ಆ ದುಡ್ಡು ಬೇಕು ಅಂದರೆ ನೀನು ಮದುವೆ ಮಾಡ್ಕೊಳ್ಳೇಬೇಕು. ಇವತ್ತು ನೀನು ಮುರಳಿನ ತಿರಸ್ಕರಿಸ್ಬೋದು. ನಾಳೆ ನಾನು 10 ಜನನ ತಂದು ನಿಲ್ಲಿಸ್ತೀನಿ. ಅದರಲ್ಲಿ ನೀನು ಯಾರಾದರೂ ಒಬ್ಬನ್ನ ಆಯ್ಕೆ ಮಾಡ್ಕೊಳ್ಳೇಬೇಕಾಗತ್ತೆ. ನಿನಗೆ ಬೇರೆ ದಾರಿನೇ ಇಲ್ಲ. ನೀನು ನಮ್ಮೆಲ್ಲರ ಮುಂದೆ ಮುರಳಿನ ಮದುವೆ ಮಾಡಿಕೊಂಡು ಸುಖವಾಗಿರ್ತೀಯೋ, ಇಲ್ಲ ನಿನ್ನ ಹಠನೇ ಸಾಧಿಸ್ಕೊಂಡು ಮಕ್ಕಳನ್ನ ತಾತನ್ನ ಬೀದಿ ಪಾಲು ಮಾಡ್ತೀಯೋ? ನಿರ್ಧಾರ ನಿಂದು. ಚೆನ್ನಾಗಿ ಯೋಚನೆ ಮಾಡು. ಹೊಸದೊಂದು ಕನಸೊಂದನು ಕಡೆದು ಕೊಂದಾತನೇ. ಮನದಾಸೆಯ ಮಳೆ ಬಿಲ್ಲನು ಹಿಂಡಿ ಹಾವಾಗಿ ಬಡಿದೆಬ್ಬಿಸಿ ಶಾಂತಿ ಕಳೆದಾತನೇ. ಒಂದೇ ವೀಣೆ ಕಡಿದ ತಂದೆ ಹೇಗೆ ನಾ ಮೀಟಲಿ, ಸುತ್ತ ಕಳ್ಳಿ ಮುಳ್ಳ ಬೇಲಿ ಹೇಗೆ ನಾ ದಾಟಲಿ. ಬಾಳಲಿ ಆಕ್ರಂದನ ತಂತು ಕಹಿ ಸ್ಪಂದನ.
ನಿಮ್ಮನ್ನ ಮದುವೆ ಆಗ್ತೀನಿ. ನಿಮ್ಮ ಹತ್ರ ನಮ್ಮ ಅಪರ್ಣನ ಬಗ್ಗೆ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮಾತಾಡಮ್ಮ. ಮುರಳಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಪರ್ಣನ ಬಗ್ಗೆ ಮಾತಾಡಬೇಕು ಅಂತ ಬಂದು ಮುರಳಿ ಬಗ್ಗೆ ಕೇಳ್ತಾ ಇದೆಯಲ್ಲ ನೀನು. ವಿಷಯ ಅದೇ, ಅವರಿಬ್ಬರ ಜೋಡಿ ಹೇಗಿರುತ್ತೆ? ಮುರಳಿ ಒಳ್ಳೆ ಹುಡುಗ, ಅಪರ್ಣನ ಚೆನ್ನಾಗಿ ನೋಡ್ಕೋತಾನೆ. ಆದರೆ ಆದರೆ ಅವನ ಮನಸ್ಸಿನಲ್ಲಿ ಯಾರೋ ಇದ್ದಾರಮ್ಮ, ಅಷ್ಟು ಮಾತ್ರ ನನಗೆ ಗೊತ್ತು. ಬಾಕಿ ವಿಷಯ ನನಗೆ ಗೊತ್ತಿಲ್ಲ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಅಪರ್ಣನೇ. ಹೌದಾ? ಇದಕ್ಕೆ ಅಪರ್ಣ ಒಪ್ಬೇಕಲ್ಲ. ನಾನು ಆಗಲೇ ಅವಳ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದ್ದೀನಿ, ತಿಳಿಸಿ ಹೇಳಿದ್ದೀನಿ. ಅವಳು ಒಪ್ಕೋಬೋದು, ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ. ಬಹಳ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಅವಳನ್ನ ಈ ಮದುವೆಗೆ ಒಪ್ಪಿಸ್ಬಿಟ್ರೆ ನನಗಂತೂ ತುಂಬ ಸಂತೋಷ ಕಣಮ್ಮ. ತಾತ, ನಾನು ಈ ಮದುವೆಗೆ ಒಪ್ಪಿದ್ದೀನಿ. ಏನಮ್ಮ, ನಾನು ಇದನ್ನು ನಂಬಲ? ನಿಜವಾಗ್ಲೂ ನನಗೆ ತುಂಬ ಸಂತೋಷ ಕಣಮ್ಮ. ಒಳ್ಳೆ ಕೆಲಸ ಮಾಡಿದೆ ತಾಯಿ. ನಾನು ಯೋಚನೆ ಮಾಡಿ ನೋಡಿದೆ. ನನ್ನ ಆಲೋಚನೆಗಳು ನನಗೆ ಸರಿ ಅನಿಸಿದ್ರು, ಸಂತೋಷ ಕೊಟ್ಟರು, ಅದು ಬೇರೆಯವ್ರಿಗೆ ದುಃಖ ಕೊಡುತ್ತೆ. ನಾನು ನನ್ನ ನಿಲುವುಗಳನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮೆಲ್ರಿಗೂ ಸಂತೋಷ ಆಗುತ್ತೆ ಅಂದರೆ ಅದೇ ನನಗೆ ಸಮಾಧಾನ. ನೀವು ನನ್ನ ಹಿರಿಯರು, ನೀವೇನು ಹೇಳಿದ್ರು ಅದು ನನ್ನ ಒಳ್ಳೆಯದಕ್ಕೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಮುರಳಿನ ಮದುವೆ ಆಗೋ ನಿರ್ಧಾರ ಮಾಡಿದ್ದೀನಿ. ಒಳ್ಳೆ ನಿರ್ಧಾರ ತಗೊಂಡಿದ್ದೀಯಮ್ಮ. ಹೇಗೆ ಶುರು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀನು ಇಲ್ಲಿಗೆ ಬಂದ್ಮೇಲೆ ತಾನೆ ಹೊಸ ಹೊಸ ವಿಷಯಗಳು ಹುಟ್ಕೊಂಡಿತ್ತು. ಶುರು ಆಗೋಗಿದೆ, ವಿಷಯನ ಮುಂದುವರೆಸಿದ್ರೆ ಆಯ್ತು. ನಿನ್ನ ಈ ನೇರವಾದ ಮಾತೆ ನನಗಿಷ್ಟ ಆಗಿರೋದು. ಅಷ್ಟೇ ಅಲ್ಲ, ನನ್ನನ್ನು ಇಷ್ಟಪಟ್ಟಿದೆಯಲ್ಲ. ನಾವು ಯಾರನ್ನು ಬೇಕಾದರೂ ಇಷ್ಟಪಡಬಹುದು, ಆದರೆ ಅವರು ನಮ್ಮನ್ನು ಇಷ್ಟಪಟ್ಟಾಗಲೇ ಅದಕ್ಕೊಂದು ಅರ್ಥ ಇರೋದು. ನೀನು ಈ ಮದುವೆಗೆ ಒಪ್ಕೊಂಡಾಗ ನನಗೆ ತುಂಬ ಸಂತೋಷ ಆಯಿತು. ಆದರೆ ಒಂದು ರಾತ್ರಿ ಮುಗಿದ ಕೂಡಲೇ ಆ ಸಂತೋಷ ಮಾಯವಾಗೋಯ್ತು. ಒತ್ತಾಯದಿಂದ ನೀನು ಈ ಮದುವೆಗೆ ಒಪ್ಕೊಂಡೆ, ಆದರೆ
ಮದುವೆ ಅನ್ನೋದು ಕೇವಲ ಒಂದು 2 ದಿನದ ಸಂಬಂಧ ಅಲ್ಲ ಅಪರ್ಣ. ನಾವಿಬ್ಬರು ಸಾಯೋ ತನಕ ಜೊತೆಯಾಗಿ ನಮ್ಮಿಬ್ಬರ ಮಧ್ಯೆ ಸಾಮರಸ್ಯ ಅನ್ನೋದು ಇದ್ರೇ ನಮ್ಮ ಬದುಕಿಗೂ ನಮ್ಮ ದಾಂಪತ್ಯಕ್ಕೂ ಒಂದು ಅರ್ಥ ಸಿಗೋದು. ಇದೇ ಹೋದರೆ ನಮ್ಮಿಬ್ಬರ ನಡುವೆ ಒಂದು ಪಾರದರ್ಶಕವಾದ ಗೋಡೆ ಇರುತ್ತೆ. ಮುರಳಿ, ಪ್ರೀತಿ, ಪ್ರೇಮ, ಒಲವು ಇವುಗಳ ಬಗ್ಗೆ ನಾನು ಯಾವತ್ತೂ ಹೀಗೆ ಅಂತ ನಿರ್ದಿಷ್ಟವಾದ ತೀರ್ಮಾನ ಮಾಡ್ಕೊಂಡವಳೇ ಅಲ್ಲ. ಮದುವೆ, ಸಂಸಾರ ಇವುಗಳ ಕಲ್ಪನೆ ಕೂಡ ನನ್ನೆಲ್ಲ ಸ್ಪಷ್ಟವಾಗಿದೆ. ಜೀವನದಲ್ಲಿ ನಮ್ಮದೇ ಆದ ಕೆಲವು ಕರ್ತವ್ಯಗಳಿವೆ. ಅದನ್ನು ನಿಭಾಯಿಸಬೇಕಾದ್ದು ಮನುಷ್ಯನ ಧರ್ಮ. ಅದರಲ್ಲಿ ಮದುವೆನೂ ಒಂದು. ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ಯಾ. ಭಾವನೆಗಳು ನೀರ್ ಮೇಲಿನ ಗುಳ್ಳೆಗಳಲ್ವಾ, ಯಾವಾಗ ಬೇಕಾದರೂ ಹೊಡಿಬಹುದು. ಅಪರ್ಣ, ನಾನು ಕೊನೆಯದಾಗಿ ನಿಂಗೊಂದು ಮಾತು ಹೇಳಬೇಕು. ನಾನು ನಿನ್ನ ಇಷ್ಟಪಟ್ಟೆ, ಮದುವೆ ಆಗ್ತೀನಿ ಅಂತ ಹೇಳಿದೆ. ನೀನು ಅದಕ್ಕೆ ಒಪ್ಕೊಂಡೆ. ನಾನು ನಿನ್ನ ಇಷ್ಟಪಟ್ಟಿದ್ದೀನಿ. ನೀನು ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಹಾಗಂತ ನೀನು ನನ್ನನ್ನೇ ಮದುವೆಯಾಗಿ ಸುಖವಾಗಿರಬೇಕು ಅನ್ನೋ ದುರುದ್ದೇಶ ನನಗಿಲ್ಲ. ನೀನು ಯಾರನ್ನ ಇಷ್ಟಪಟ್ಟಿದೆಯೋ ಅವ್ರನ್ನೇ ಮದುವೆ ಆಗು. ಒಟ್ಟಿನಲ್ಲಿ ನೀನು ಸುಖವಾಗಿರೋದನ್ನು ನಾನು ನೋಡಬೇಕು. ನನಗಷ್ಟೇ ಮುರಳಿ, ನಿನ್ನಲ್ಲಿರೋ ಈ ವಿಶಾಲವಾದ ಮನೋಭಾವಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ನೀನು ನನ್ನನ್ನು ಮದುವೆ ಆಗದೆ ಹೋದರೆ ಅಮ್ಮ ಬೇರೆಯವ್ರು ಕೊಟ್ಟು ಮದುವೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನನ್ನ ಮದುವೆ ಅಂತೂ ಖಂಡಿತವಾಗ್ಲೂ ನಿಲ್ಲಲ್ಲ. ಹೀಗಿರುವಾಗ ಯಾರೋ ಗೊತ್ತು ಗುರಿ ಇಲ್ದವನ ಕೈಲಿ ಕತ್ತಿಗೆ 3 ಗಂಟೆ ಹಾಕಿಸ್ಕೊಳ್ಳೋಕ್ಕಿಂತ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಸಪ್ತಪದಿ ತುಳಿಯೋದು ಒಳ್ಳೇದಲ್ವಾ?